ಪ್ರಚಾರ ಏನು ನಡೀತಾ ಇದೆ? CM ಎಕ್ಸ್ಪೈರಿ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಯಾವಾಗ ಅವರ ತಮ್ಮ ಸೋಲಿಸಿದ್ದು ಸಿದ್ದರಾಮಯ್ಯನವರು ಹೇಗೆ ಪರಮೇಶ್ವರನ್ನು ಸೋಲಿಸಿದ್ರು. ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು. ಅವರು ಹಿಂದೆ ಸರಿದ್ರು. ಈಗ ಅವ್ರನ್ನೇನು ಸೋತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವ್ರಿಗೆ, ದಿನನಿತ್ಯ ಮುಖ್ಯಮಂತ್ರಿ ಮಾಡುವಂತ, ಅದಕ್ಕೆ ಅವ್ರ ತಮ್ಮನ್ನೇ ಸೋಲಿಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪತೈತೆ ಅಂತೇಳಿ ಅವ್ರ ತಮ್ಮನ್ನ ಸೋತೋದ್ರು. ಸೊ ಈಗ ಡಿ ಕೆ ಶಿವಕುಮಾರ್ ಅವ್ರದ್ದೇ ರಾಜಕೀಯ ಗಾಳವನ್ನು ಊಡಿಸಿದ್ದಾರೆ. ಅವ್ರದ್ದೊಂದು ಚದುರಂಗ ಆಟ. ಅವರು ರಾಜಕಾರಣಿ ಅಲ್ಲ, ಕಾಂಗ್ರೆಸ್ ಹಳೆ ರಾಜಕಾರಣಿ, ಇವರು ಹೊಸ ರಾಜಕಾರಣಿ ಕಾಂಗ್ರೆಸ್ಗೆ. ಅವರು ಚದುರಂಗ ಆಟ ಆಡ್ತಾ ಇದ್ದಾರೆ. ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ, 6 ವರ್ಷ ಆಗೋಗ್ಬಿಟ್ಟೈತೆ, ನೀನು ಧರ್ಮಾತ್ಮನ ಆಗಿದ್ದರೆ ಅಂದರೆ ಇವಾಗ ಸಿದ್ದರಾಮಯ್ಯ ಪಾಪಿನ ಅಂತ ಧರ್ಮಾತ್ಮನ ಆಗಿದ್ದರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮಾಡುವಂಥ ಸ್ವಾಮೀಜಿ ಕೈಲಿ ಹೇಳ್ಸಿದ್ದಾರೆ. ಅಂದರೆ ಇದೆಲ್ಲ ಸೂತ್ರಧಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅದರಿಂದ ಕಾಂಗ್ರೆಸ್ ಒಂದು ರೀತಿ, ಇನ್ನೊಂದು ಕಡೆ 3 DCM ಮಾಡಿ ಅಂತ ಗೊಂದಲ, ಅದು ದಿನನಿತ್ಯ. ಇನ್ನು ಕೆಲವರು 3 ಬೇಡ ಮಾಡಂಗಿದ್ರೆ 5 ಮಾಡಿ ಅಂದರು. ಇನ್ನೊಬ್ಬರು ಯಾರೋ ಮುಂದೆ ಹೋಗ್ಬಿಟ್ಟು ಎಲ್ಲರನ್ನೂ DCM ಮಾಡಿಬಿಡಿ, 32 ಜನನೂ DCM ಮಾಡಿ ಅಂತಂದರೆ ಕರ್ನಾಟಕ ಜನನ ಲೂಟಿ ಮಾಡೋಕ್ಕೆ ಎಲ್ಲರೂ DCM ಆಗಿ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ. ಅದರಿಂದ ಈ ಸರ್ಕಾರ ಗೊಂದಲದಲ್ಲಿದೆ. ಈ ಸರ್ಕಾರ ನನಗನ್ಸ್ತತೆ, ನಾವು ಹೇಳ್ತಾ ಇದ್ರಿ ಭಾಳ ದಿನ ಉಳಿಯಲ್ಲ ಅಂತ, ನನಗನ್ಸ್ತತೆ ಇವರ ಪಾಪದಿಂದ ಇವ್ರ MLAಗಳ ಶಾಪದಿಂದನೇ ಈ ಸರ್ಕಾರ ಬಿದ್ದೋದು. ಸರ್, ಲೋಕಸಭಾ ಚುನಾವಣೆ ಮುಗಿದ 1 ತಿಂಗಳಲ್ಲಿ ಸರ್ಕಾರ